ಕ್ಯಾಲೆಂಡರ್ ಪ್ರಕಾರ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ, ಈ ವರ್ಷದ ಮೊದಲನೇ ತಿಂಗಳು ಜನವರಿ 2026 ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ನಾವು ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಯಾವ ರೀತಿ ಇರ್ಬೋದು, ಮೇ ಬಿ ಒಂದೊಳ್ಳೆ ಫೀಚರ್ಸ್ ಜೊತೆಗೆ ಒಂದೊಳ್ಳೆ ಎಕ್ಸ್ಪೆಕ್ಟೆಡ್ ರೇಟ್ ಜೊತೆಗೆ ಒಂದು ಒಳ್ಳೊಳ್ಳೆ ಫೀಚರ್ಸ್ ಜೊತೆಗೆ ಡಿಸ್ಪ್ಲೇ ಚೇಂಜ್ ಆಗ್ತಿರೋದು ಎಲ್ಲ ಒಂದು ರೀತಿ ಒಳ್ಳೆ ಹೊಸ ಹೊಸ ಫೀಚರ್ಸ್ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿರುವಂತಹ ಮೊಬೈಲ್ಸ್ಗಳು ನಮಗೆ ಬರ್ತಾ ಇರುವಂಥದ್ದು. ಸೊ ಅದು ಯಾವುದೋ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ಮೊಬೈಲ್ ಬಂದ್ಬಿಟ್ಟು ಹಾನರ್ ಪವರ್ 2. ಸೊ ಇದು ನಿಮ್ಗೆ ಇದರ ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ 10,000 AMH ಬ್ಯಾಟ್ರಿ ಕೆಪಾಸಿಟಿ ಸಿಗ್ತಾ ಇದೆ. ಇದ್ರ ಜೊತೆಗೆ ನಿಮ್ಗೆ 80 ವ್ಯಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಫಾಸ್ಟ್ ಚಾರ್ಜಿಂಗ್ ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇದರ ಡಿಸ್ಪ್ಲೇ ಬಂದ್ಬಿಟ್ಟು 1.5K LCD ಇಲ್ಲಾಂದ್ರೆ ಅಮೋಲೆಡ್ ರಿಮೋಟ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ. ಪ್ರೊಸೆಸರ್ ಬಂದ್ಬಿಟ್ಟು ಡಿಮೆನ್ಸಿಟಿ 8500 ಇಲೈಟ್ ಪ್ರೊಸೆಸರ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇದು ಒಂದು ಹೆವಿ ಯೂಸರ್ಸ್ ಜೊತೆಗೆ ಗೇಮರ್ಸ್ಗೆ ಇದು ಒಂದು ಬೆಸ್ಟ್ ಆಗಿರುವಂತ ಸ್ಮಾರ್ಟ್ ಫೋನ್ ಅಂತಾನೆ ಹೇಳಬಹುದು. ಪ್ರೈಸ್ ಬಂದ್ಬಿಟ್ಟು 27,999 ಮೇಲೆ 32,999 ಒಳಗೆ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಆಗಿರುವಂತದ್ದು. ಇದು ಜನವರಿ 5ಕ್ಕೆ ಇದು ಲಾಂಚ್ ಆಗ್ತಾ ಇದೆ ಮೊಬೈಲ್. ಓಕೆನಾ, ನೋಡಿ ಈ ವಿಡಿಯೋ ಫುಲ್ ಕಂಪ್ಲೀಟ್ ನೋಡ್ಬೇಡಿ. ಯಾವ್ದು ನಿಮ್ಗೆ ಬೆಸ್ಟ್ ಈ ವರ್ಷದಲ್ಲಿ ತಗೋಬೇಕು, ಈ ತಿಂಗಳಲ್ಲಿ ತಗೋಬೇಕು ಅನ್ಸುತ್ತೆ ನೋಡಿ ಅಂತ ಹೇಳ್ತೀನಿ. ಓಕೆ, ಎರಡನೇದಾಗಿ ಮೊಬೈಲ್ ಬಂದ್ಬಿಟ್ಟು Realme 16 Pro. ಇದು ಬಂದ್ಬಿಟ್ಟು ನಿಮ್ಗೆ ಡಿಸ್ಪ್ಲೇ ಅಮೋಲೆಡ್ 120 Hz ನ ರಿಫ್ರೆಶ್ ರೇಟಿಂಗ್ ನಿಮ್ಗೆ ಸಿಗ್ತಾ ಇದೆ. ಜೊತೆಗೆ ಕ್ಯಾಮ್ರಾ ಬಂದ್ಬಿಟ್ಟು 200 MP ಮೆಗಾ ಪಿಕ್ಸೆಲ್ ನಿಮ್ಗೆ ಸಿಗ್ತಾ ಇದೆ. ಸೊ ಅದ್ರ ಜೊತೆಗೆ ಪ್ರೊಸೆಸರ್ ಡೆಮಿನ್ಸಿಟಿ ಸ್ನ್ಯಾಪ್ಡ್ರಾಗನ್ 7 ಸೀರೀಸ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಬ್ಯಾಟ್ರಿ ಬಂದ್ಬಿಟ್ಟು 7000 AMH ಬ್ಯಾಟ್ರಿ ಕೆಪಾಸಿಟಿ ಇದೆ ನಿಮಗೆ. ಇದು ಒಂದು ಬ್ಯಾಟ್ರಿ ಪ್ಲಸ್ ಕ್ಯಾಮ್ರಾ ನೋಡ್ ತಗೊಂತಿದ್ದವರು ಸೊ ಈ ಮೊಬೈಲ್ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬಹುದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 24,999 ಮೇಲೆ 26,999 ಒಳಗಡೆ. ಓಕೆ, ಇದು ಜನವರಿ 6ನೇ ತಾರೀಕಿಗೆ ಇದು ಲಾಂಚ್ ಆಗುತ್ತೆ. ಮೊದಲಾಗಿ ಬಂದ್ಬಿಟ್ಟು Realme 16 Pro Plus. ಇದು ಒಂದು Pro Plus ಮೊಬೈಲ್ ಆಗಿರುವಂತದ್ದು. ಅದು Pro, ಇದು ಪ್ಲಸ್. ಓಕೆ, ಇದರ ಕ್ಯಾಮ್ರಾ ಬಂದ್ಬಿಟ್ಟು 200 MP ಪ್ಲಸ್ ಟೆಲಿಫೋಟೋ ಆಪ್ಷನ್ ಕೂಡ ಇದೆ ನಿಮ್ಗೆ ಸಿಗ್ತಾ ಇದೆ. ಅದು ಬರೀ 200 ಮೆಗಾ ಪಿಕ್ಸೆಲ್ ಬಿಟ್ ಇದರಲ್ಲಿ ನಿಮಗೆ ಪ್ಲಸ್ ಟೆಲಿಫೋಟೋ. ಜೊತೆಗೆ ಇದರ ಡಿಸ್ಪ್ಲೇ ಬಂದ್ಬಿಟ್ಟು ಕರ್ವ್ಡ್ ಅಮೋಲೆಡ್ 144 Hz ನ ರಿಫ್ರೆಶ್ ರೇಟಿಂಗ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 7 Gen 4 ಇದರಲ್ಲಿ ಇರುವಂತದ್ದು. ಬ್ಯಾಟರಿ ಕೆಪಾಸಿಟಿ ಎರಡಕ್ಕೂ 7000 mAh ಬ್ಯಾಟರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಇದು ಒಂದು ಪ್ರೀಮಿಯಂ ಮಿಡ್ ರೇಂಜ್ ಯೂಸರ್ಸ್ಗೆ ಇದು ಒಂದು ಬೆಸ್ಟ್ ಅಂತಾನೆ ಹೇಳಬಹುದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 29,999 ಮೇಲೆ 34,699 ಒಳಗೆ. ಇದು ಕೂಡ ಜನವರಿ 6ನೇ ತಾರೀಕು ಲಾಂಚ್ ಆಗ್ತಾ ಇರುವಂತದ್ದು. ಓಕೆ, ಮೂರನೇದಾಗಿ ಬಂದ್ಬಿಟ್ಟು Redmi Note 15 5G. ಸೊ ಇದರ ಡಿಸ್ಪ್ಲೇ ಬಂದ್ಬಿಟ್ಟು ಕರ್ವ್ಡ್ ಅಮೋಲೆಡ್ 120 Hz ನ ರಿಫ್ರೆಶ್ ರೇಟಿಂಗ್ ನಿಮ್ಗೆ ಸಿಗ್ತಾ ಇದೆ. ಜೊತೆಗೆ ಕ್ಯಾಮ್ರಾ ಬಂದ್ಬಿಟ್ಟು 108 OS ಕ್ಯಾಮ್ರಾ ನಿಮ್ಗೆ ಸಿಗ್ತಾ ಇದೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಸೊ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 6 Gen 3 ಇರುವಂತದ್ದು. ಬ್ಯಾಟರಿ ಬಂದ್ಬಿಟ್ಟು ನಿಮ್ಗೆ 5,520 AMH ಬ್ಯಾಟರಿ ಕೆಪಾಸಿಟಿ ನಿಮ್ಗೆ ಸಿಗ್ತಾ ಇದೆ. ಒಂದು ಬೆಸ್ಟ್ ವ್ಯಾಲ್ಯೂ ಫೋನ್ ನ ಯೂಸ್, ಒಂದು ಬೆಸ್ಟ್ ವ್ಯಾಲ್ಯೂ ಮೊಬೈಲ್ ನೀವು ಹುಡ್ತಾ ಇದ್ದೀರಾ, ಈ ಮೊಬೈಲ್ ಬೆಸ್ಟ್ ಆಗಿರುವಂತದ್ದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 18,999 ಮೇಲೆ 22,699 ಒಳಗೆ. ಇದು ಕೂಡ ಜನವರಿ 6ನೇ ತಾರೀಕು ಲಾಂಚ್ ಆಗ್ತಾ ಇರುವಂತದ್ದು. ನಾಲ್ಕನೇದಾಗಿ ಬಂದ್ಬಿಟ್ಟು Oppo Reno 15. ಕ್ಯಾಮ್ರಾ ಬಂದ್ಬಿಟ್ಟು 200 ಮೆಗಾ ಪಿಕ್ಸೆಲ್. ಜೊತೆಗೆ ಡಿಸ್ಪ್ಲೇ ಬಂದ್ಬಿಟ್ಟು ಅಮೋಲೆಡ್ 120 Hz ನ ರಿಫ್ರೆಶ್ ರೇಟಿಂಗ್ ನಿಮ್ದಲ್ಲಿ ಸಿಗ್ತಾ ಇದೆ. ಜೊತೆಗೆ ಒಂದು ಸ್ಲಿಮ್ ಜೊತೆಗೆ ಪ್ರೀಮಿಯಂ ಡಿಸೈನ್ ನೀವು ಈ ಮೊಬೈಲ್ ಅಲ್ಲಿ ನೀವು ನೋಡಬಹುದು. ಇದು ಒಂದು ಫೋಟೋಗ್ರಫಿ ಪ್ಲಸ್ ಒಳ್ಳೆಯ ಸ್ಟೈಲ್ ಬಿಲ್ಡ್ ನ ನೀವು ನೋಡ್ತಾ ಇದ್ದಾರೆ. ಈ ಕ್ಯಾಮ್ರಾ ಬೆಸ್ಟ್ ಅಂತಾನೆ ಹೇಳಬಹುದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 22,999 ಮೇಲೆ 31,999 ಒಳಗೆ. ಇದು ಜನವರಿ 8ಕ್ಕೆ ಲಾಂಚ್ ಆಗ್ತಾ ಇರೋ ಮೊಬೈಲ್ ಅಂತಾನೆ ಹೇಳಬಹುದು. Oppo Reno 15 Pro. ಕ್ಯಾಮ್ರಾ ಬಂದ್ಬಿಟ್ಟು 200 ಮೆಗಾ ಪಿಕ್ಸೆಲ್ ಪ್ಲಸ್ ಅಡ್ವಾನ್ಸ್ಡ್ ISP. ಜೊತೆಗೆ ಪ್ರೊಸೆಸರ್ ಬಂದ್ಬಿಟ್ಟು ಡಿಮೆನ್ಸಿಟಿ ಸ್ನ್ಯಾಪ್ಡ್ರಾಗನ್ ಅಪ್ಪರ್ ಮಿಡ್ ಚಿಪ್ ಇದರಲ್ಲಿ ಸಿಗ್ತಾ ಇದೆ. ಒಂದು ಕ್ಯಾಮ್ರಾ ಲವರ್ಸ್ಗೆ ಇದು ಒಂದು ಮಾಡಿಸಿರುವಂತ ಮೊಬೈಲ್ ಅಂತಾನೆ ಹೇಳಬಹುದು. ಇದು ಕೂಡ ಜನವರಿ 8ಕ್ಕೆ ಲಾಂಚ್ ಆಗ್ತಾ ಇರುವಂತದ್ದು. ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 32,499 ಮೇಲೆ 42,999 ಒಳಗೆ.
ಓಪೋ M8 5G. ಸೊ ಇದರ ಡಿಸ್ಪ್ಲೇ ಬಂದ್ಬಿಟ್ಟು ಅಮೋಲೆಡ್ 120 ಹರ್ಟ್ಸ್ ಸಿಗ್ತಾ ಇದೆ. ಇದರ ಸ್ನ್ಯಾಪ್ಡ್ರಾಗನ್ 6 Gen 3 ಪ್ರೊಸೆಸರ್ ನಿಮಗೆ ಬಿಲ್ಟ್ ಆಗಿರುವಂಥದ್ದು. ಕ್ಯಾಮ್ರಾ ಬಂದ್ಬಿಟ್ಟು 50 MP ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ ನಿಮಗೆ. ಬ್ಯಾಟ್ರಿ ಬಂದ್ಬಿಟ್ಟು 5000 ಪ್ಲಸ್ AMH ಬ್ಯಾಟ್ರಿ ಕೆಪಾಸಿಟಿ ನಿಮಗೆ ಸಿಗ್ತಾ ಇದೆ. ಇದು ಒಂದು ಬಜೆಟ್ 5G ಬೈಯರ್ಸ್ಗೆ ಇದೊಂದು ಬೆಸ್ಟ್ ಅಂತಾನೆ ಹೇಳಬಹುದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 11,999 ಮೇಲೆ 14,999 ಒಳಗೆ ಜನವರಿ 8ಕ್ಕೆ ಇದು ಲಾಂಚ್ ಆಗ್ತಾ ಇರುವಂತದ್ದು. ಓಕೆ, ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು OnePlus Turbo 6 ಚೀನಾದಲ್ಲಿ ಲಾಂಚ್ ಆಗ್ತಾ ಇದೆ ಅಂತ ಹೇಳಬಹುದು. OnePlus Turbo 6 ಏನಿದೆ ಒಂದು ಚೀನಾ ಮಾಡೆಲ್ ಅಂತ ಹೇಳಬಹುದು. ಎಕ್ಸ್ಪೆಕ್ಟೆಡ್ ಪ್ರೈಸ್ ನಿಮಗೆ ಇಂಡಿಯಾದಲ್ಲಿ ನಿಮಗೆ 32,999 ಮೇಲೆ 69,499 ಒಳಗೆ. ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 8S Gen ಸೀರೀಸ್ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಡಿಸ್ಪ್ಲೇ ಬಂದ್ಬಿಟ್ಟು ಅಮೋಲೆಡ್ ಹೈ ರಿಫ್ರೆಶ್ ರೇಟಿಂಗ್ ನಿಮಗೆ ಸಿಗ್ತಾ ಇದೆ. ಪರ್ಫಾರ್ಮೆನ್ಸ್ ಫಸ್ಟ್ ಫೋನ್ ಅಂತ ಹೇಳಬಹುದು. ಕೂಡ ಜನವರಿ 8ಕ್ಕೆ ಲಾಂಚ್ ಆಗ್ತಾ ಇರುವಂತಹ ಮೊಬೈಲ್. ಓಕೆ, ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು OnePlus Nord 6. ಇದು ಡಿಸ್ಪ್ಲೇ ಬಂದ್ಬಿಟ್ಟು ಅಮೋಲೆಡ್ 120 to 165 ಹರ್ಟ್ಸ್ ರಿಫ್ರೆಶ್ ರೇಟಿಂಗ್ ನಿಮಗೆ ಸಿಗ್ತಾ ಇದೆ. ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ ಮಿಡ್ ಪ್ರೀಮಿಯಂ ಚಿಪ್ ನಿಮಗೆ ಸಿಗ್ತಾ ಇದೆ. ಮತ್ತೆ ಲಾರ್ಜ್ ಬ್ಯಾಟ್ರಿ ಪ್ಲಸ್ ಫಾಸ್ಟ್ ಚಾರ್ಜಿಂಗ್ ಬ್ಯಾಟ್ರಿ ಇದೆ. ಒಂದು ಕ್ಲೀನ್ UI ಪ್ಲಸ್ ಪರ್ಫಾರ್ಮೆನ್ಸ್ ಮೊಬೈಲ್ ಅಂತ ಇರೋ ಒಂದು ಮಸ್ತ್ ಆಗಿರುವಂತಹ ಮೊಬೈಲ್ ಅಂತ ಹೇಳ್ಬೋದು. ಇದು ಒಂದು ಮಿಡ್ ಜನವರಿಯಲ್ಲಿ ಮೊಬೈಲ್ ಲಾಂಚ್ ಮಾಡಬಹುದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 69,999 ಮೇಲೆ 39,999 ಒಳಗೆ. ಓಕೆ, ಸ್ಯಾಮ್ಸಂಗ್ ಅವ್ರದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ ಲಾಂಚ್ ಆಗ್ತಾ ಇದೆ. ಸೊ ಇದೊಂದು ಟೆಂಟೇಟಿವ್ ಆಗಿರುವಂತದ್ದು. ಸೊ ನಾನು ಮಾಡೆಲ್ಗಳ ನೇಮ್ನ ಹೇಳ್ತೀನಿ. ಸೊ ಅದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಮೇ ಬಿ ಲೇಟರ್ ಜಾನ್ವರಿ ಇಲ್ಲ ಫೆಬ್ರವರಿ 2026 ಅಲ್ಲಿ ಲಾಂಚ್ ಆಗಬಹುದು. ಓಕೆ, ಮೊದಲನೇ ಬಂದ್ಬಿಟ್ಟು ಗ್ಯಾಲಕ್ಸಿ S26 ಅಂತ. ಸೊ ಇದು 79,999 ಸ್ಟಾರ್ಟಿಂಗ್ ರೇಟ್ ಇರುವಂತದ್ದು. ಎರಡನೇದಾಗಿ ಬಂದ್ಬಿಟ್ಟು ಗ್ಯಾಲಕ್ಸಿ S26 ಪ್ಲಸ್. ಇದು 89,999. ಗ್ಯಾಲಕ್ಸಿ S26 ಅಲ್ಟ್ರಾ. ಸೊ ಇದು ನಿಮಗೆ 1,09,999 ಇದೆ ಪ್ರೈಸ್ ನಿಮಗೆ. ಫ್ಲಾಗ್ಶಿಪ್ ಸ್ನ್ಯಾಪ್ಡ್ರಾಗನ್ ಎಕ್ಸಾನಸ್ ಇರುವಂತಹ ಮೊಬೈಲ್ಗಳು. ಇದು ಒಂದು ಬೆಸ್ಟ್ ಕ್ಯಾಮ್ರಾ ಜೊತೆಗೆ ಡಿಸ್ಪ್ಲೇ ಒಂದು ಸ್ಮೂತ್ ವಿಜುವಲ್ಸ್ ನಿಮಗೆ ಕೊಡುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೂ ಯಾವ ಮೊಬೈಲ್ ಇಷ್ಟ ಆಯ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.